ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಚಾನೆಲಿಂದ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಏನು ಬೆಳೀತಾರಲ್ಲ, ಒಣಮೆಣಸಿನಕಾಯಿ ಬೆಳೆದ ರೈತರ ಬಗ್ಗೆ ಒಂದು ಸ್ವಲ್ಪ ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಣಮೆಣಸಿನಕಾಯಿ ಬೆಳೆದ ರೈತರು ಒಂದು ರೀತಿಯಲ್ಲಿ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂತಂದ್ರೆ ಮಾರ್ಕೆಟಲ್ಲಿ ನೋಡ್ಬೋದು ನೀವು, ಒಣಮೆಣಸಿನಕಾಯಿ ಬೆಳೆ ಯಾರು ಬೆಳೆದಾರಲ್ಲ ಅವರು ಮಾರುಕಟ್ಟೆಯಲ್ಲಿ ಹೋಗಿ ಮಾರಾಟ ಮಾಡುವಾಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೆಲೆ ಕುಸಿತು ಹೋಗಿದೆ. ಇದಕ್ಕೆ ಕಾರಣಕ್ಕಾಗಿ ಅವರು ಒಂದು ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾದ್ರೆ ಒಂದು ಕ್ವಿಂಟಲ್ ಮೆಣಸಿನಕಾಯಿಗೆ ಒಣಮೆಣಸಿನಕಾಯಿಗೆ 9,000 ರಿಂದ 10,000 ರೂಪಾಯಿ ನಡೀತಾ ಇದೆ. ಈ ರೀತಿ ಕಡಿಮೆ ಬೆಲೆ ಇದ್ದಾಗ ರೈತ ಬಾಂಧವರಿಗೆ ಬಹಳ ಒಂದು ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ಅವರು ಎಷ್ಟು ಖರ್ಚು ಮಾಡಿರ್ತಾರಲ್ಲ ಒಂದು ಎಕರೆಗೆ, ಅವರಿಗೆ ಅದರಿಂದ ಏನು ಆದಾಯ ಬರ್ತಿಲ್ಲ. ಈ ರೀತಿ ಒಂದು ಸಮಸ್ಯೆ ಉಂಟಾಗಿದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ಬೆಲೆ ಬಿದ್ದಿರುವ ಕಾರಣ ಹಲವಾರು ಕಾರಣಗಳಿರ್ತವೆ. ನಮ್ಮ ಎಲ್ಲ ಒಣಮೆಣಸಿನಕಾಯಿ ಬೆಳೆದ ರೈತರು ಈಗಿನ ಪರಿಸ್ಥಿತಿಯಲ್ಲಿ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ನಾವು ನ್ಯೂಸಲ್ಲಿ ನೋಡ್ಬೋದು, ರೀಸೆಂಟಾಗಿ ಒಂದು ನ್ಯೂಸ್ ಬಂದಿರೋ ಪ್ರಕಾರ ಬಳ್ಳಾರಿ ಜಿಲ್ಲೆಯಲ್ಲಿ ಒಣಮೆಣಸಿನಕಾಯಿ ಬೆಳೀತಾರಲ್ಲ ಆ ರೈತರು ಒಂದು ಸ್ಟ್ರೈಕನ್ನು ಮಾಡಿದ್ರು. ಅದರಲ್ಲಿ ಅವರು ಮನವಿ ಏನಿಟ್ಟಿದ್ದಾರೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರವು ಒಂದು ಹೊಸ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಬೇಕಂತ ಒಂದು ಕೋರಿಕೆಯನ್ನು ರೈತರ ಕಡೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇಟ್ಟಿದ್ರು. ಅಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ದಳ್ಳಿ ಅಂತ ಏನಿದೆಲ್ಲ, ಅಲದಳ್ಳಿಯಲ್ಲಿ ಹೊಸ ಒಣಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪನೆ ಆಗಬೇಕು. ಯಾಕಂದ್ರೆ ನಮ್ಮ ಏನು ಕರ್ನಾಟಕ ರಾಜ್ಯದ ಎಲ್ಲಾ ರೈತ ಬಾಂಧವರು ಯಾರು ಒಣಮೆಣಸಿನಕಾಯಿ ಬೆಳೆದಿದಾರಲ್ಲ, ಅದು ಜಾಸ್ತಿ ಆಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಮಾರ್ಕೆಟ್, ಅಂದ್ರೆ ಏನು ಹಾವೇರಿ ಮಾರ್ಕೆಟ್ ಇದೆಲ್ಲ, ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಅವರಿಗೆ ಮಾರಾಟ ಮಾಡುವ ಸಮಯದಲ್ಲಿ ಅವರಿಗೆ ಸ್ವಲ್ಪ ಕೆಲವೊಂದು ತೊಂದರೆಗಳು ಉಂಟಾಗಿರ್ತದೆ. ಅದಕ್ಕಾಗಿ ಅವ್ರಿಗೆ ಬೇಡಿಕೆ ಇದೆ, ಒಂದು ರೈತರ ಕಡೆಯಿಂದ ಒಂದು ಬೇಡಿಕೆ ಇದೆ, ಹೊಸ ಮಾರುಕಟ್ಟೆ ಸ್ಥಾಪನೆ ಆಗ್ಬೇಕಂತ. ಅವರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಅವರು ಹೊಸ ಮಾರುಕಟ್ಟೆ ಸ್ಥಾಪನೆ ಮಾಡಲಿಕ್ಕೆ ಅವರು ಒಂದು ಮನವಿಯನ್ನು ಇಟ್ಟಿದ್ರು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರವು ಇದರ ಕುರಿತು ಏನು ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರವು ಏನು ಪ್ರತಿಕ್ರಿಯೆ ನೀಡಿದೆ ಅಂತಂದ್ರೆ, ಹೊಸ ಕೋಲ್ಡ್ ಸ್ಟೋರೇಜ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಒಂದು ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ನೋಡ್ಬೋದು ನಾವು ನ್ಯೂಸ್ ಅಲ್ಲಿ, ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಯಾಕಂದ್ರೆ ಈಗ ಆಲ್ರೆಡಿ ಇರುವ ಕೋಲ್ಡ್ ಸ್ಟೋರೇಜು ಕಡಿಮೆ ಇದೆ. ಹಾಗಾಗಿ ನಾವು ಹೊಸ ಕೋಲ್ಡ್ ಸ್ಟೋರೇಜು ಒಣಮೆಣಸಿನಕಾಯಿಯಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ಲಿಕ್ಕೆ ಹೊಸ ಕೋಲ್ಡ್ ಸ್ಟೋರೇಜ್ ಸ್ಥಾಪನೆ ಮಾಡುವ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಏನು ಕೋಲ್ಡ್ ಸ್ಟೋರೇಜ್ ಇದಾವಲ್ಲ, ಅದು ಸಾಕಾಗೋದಿಲ್ಲ. ಏನು ಈಗ ಬೆಳೆದಿರುವಂತ ಪದಾರ್ಥ ಇದೆಯಲ್ಲ, ಅಷ್ಟು ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಇಡ್ಲಿಕ್ಕೆ ಆಗಲ್ಲ. ಕೆಲವೊಂದು ಮಾರುಕಟ್ಟೆಗೆ ನಾವು ಹೋಗಿ ಮಾರಾಟ ಮಾಡ್ಬೋದು.